ನೇರ್ಲಣ್ಣ ಬೇಕಕ್ಕ ನೇರ್ಲಣ್ಣು. ಇದೇನೇ ಲಕ್ಷ್ಮಿ ನೇರ್ಲಣ್ಣಲ್ಲಿ ಬಂದವಳ, ಕುಂದ್ರಸು ತಕಮಂತೆ. ಅಕ್ಕಾಯ್ ಬಾ ತಕಂಬ, ಇಲ್ಲಿಡು ತಕಂಬಂತೆ. ಆಹಾ ನೇರ್ಲೆಣ್ಣೆ ಎಷ್ಟು ಚೆನ್ನಾಗವೇ, ನೋಡ್ತಿದ್ರೆ ಬಾಯಲ್ಲಿ ಜೊಲ್ ಬರ್ತಾವ, ನೀರು ಬರ್ತಾವ. ಎಷ್ಟಮ್ಮಿ ಕೆಜಿ? ಅಕ್ಕ 1 kg 120 ರೂಪಾಯಿ, ಅರ್ಧ kg 60 ರೂಪಾಯಿ, 1/4 kg 30 ರೂಪಾಯಿ. ಅಲ್ಲ ಕಣ ನೇರ್ಲೆಣ್ಣೆ ಮರಳ, ಯಾರು 120 ರೂಪಾಯಿ ಕೊಟ್ಟು ಕೆಜಿ ತಿಂತಾರ? ನಮ್ಮೂರಾಗ ಹೋಗಿ ಒಂದ್ ಕಾಲ್ ತಕೊಂಡ್ ಹೊಡೆದ್ರಿ ಒಂದೊಂದು ಇದು ಪೆದೆ ಇದ್ರಷ್ಟು ಬೀಳ್ತಾವ, ಒಂದೊಂದು ಬಟ್ಲಷ್ಟು. ನಿಂಗೆ 120 ರೂಪಾಯಿ ಕೊಟ್ಟು ತಿನ್ಬೇಕಾ? ಹೋಗು ಸುಮ್ಕ. ಏನು ಲೆಕ್ಕಿಲ್ದಂಗೆ ಹೇಳ್ತಿ ಕಣ. ಅಕ್ಕ ನಾನು ಯಾಕೆ ಲೆಕ್ಕ ಇಲ್ದಂಗೆ ಹೇಳಿ, kg ಇರೋದೇ ಎಷ್ಟೈತಿ ಕಣ. ಇದು ದರ್ಶನ್ ಅವರಲ್ಲ, ಅವ್ರು ತೊಡ್ತಾವಂತೆ. ದರ್ಶನ್ ಏನು ನೀನು ಹೇಳ್ತಿರೋ ದಿಡಾನ ನಮ್ಮ ಡಿ ಬಾಸ್ ಅಂತ ಅವ್ರ ತೋಟದ 120 ರೂಪಾಯಿ ಕೆಜಿ. 150 ಕೊಡ್ತೀನಿ ತಕ ಹಂಗಾದ್ರೆ. ಹ್ಞೂ ಕೊಡ್ತಾಳೆ. ಅವ್ರ ಬಾಸೆ ಜೈಲ್ಗೆ ಹೋಗೋನೆ, ಇವಳು ಕೊಡ್ತಾಳೆ. ಅವರು ಜೈಲಿಗೆ ಹೋಲಿ ಮತ್ತಂತಕ್ಕೆ ಹೋಲಿ, ನಮ್ಮ ಬಾಸೆ ಕಣೆ. ಎದಕ್ಕೆ ಮಾತಾಡಕ್ ಹೋಯ್ತಿ ನೀನು? ಓಹೋ ಬಂದ್ಬಿಟ್ಲು. ಹೌದೌದು, ನಿಮ್ಮಂತೆಯವ್ರು ಹಿಂಗಾಡೆ ಆಡೆ ನಿಮ್ಮ ಬಾಸ್ಗೆ ತಿಕ್ಕ ಮೇಕ್ ಹೋಗಿರೋದು. ನೀನ್ ನನಗೆ ಮಾತಾಡಕ್ ಬರ್ಬೇಡ ಕಣೆ. ಅವರು ನಮ್ಮ ಬಾಸು, ನಿಮ್ ಕಿಚ್ಚ ಬಾಸ್ ತರ ತುಕಲಿ ಎಲ್ಲ ಕಣೆ. ನಮ್ಮ ಬಾಸು ದರ್ಶನ್. ನಮ್ಮ ಬಾಸ್ನ ತುಕಲಿ ಪಕಲಿ ಎಂದಿ ಅಂದ್ರೆ ನೋಡು, ನೇರ್ಲೆಂಟಾಗ ಪುಟ್ಟಿ ತಗದೆ ಬಳಸ್ಬಿಡ್ತಾನೆ ನಿನ್ಗ. ಓಹೋ ಅನ್ನಕ್ ಬಂದ್ಬಿಟ್ಲಿ. ಯಪ್ಪ ಈ ಒಮ್ಮರು ಆಗ್ಲಿ ರೊಚ್ಕೆದ್ ಬಿಟ್ಟವ್ರೆ. ನಾನು ಯಾಕಾರು ಡಿ ಬಾಸ್ತು ಅಂತ ಅನ್ನೋ ನಂಗೆ ಆಗ್ಬಿಟ್ಟೈತಿ. ನಾನು ನೋಡೇ ಇದ್ದಿಲ್ಲಪ್ಪ ನ್ಯೂಸ್ನ, ನಂಗೆ ಗೊತ್ತೇ ಇದ್ದಿಲ್ಲ ಡಿ ಬಾಸು ಜೈಲ್ಗೆ ಹೋಗೋರೆ ಅಂತೇಳಿ. ಎಲ್ಲಾರ ಹತ್ರ ಹಿಂಗೆ ಅನ್ಕಂದೆ ನಾನು ರೊಕ್ಕ ಜಗ್ಗಿ ಮಾರ್ಕೊಂಡು ನೇರ್ಲೆಣ್ಣ. ಆದ್ರೆ ಇಲ್ಲಿ ತಪ್ಪಂತ ತಗ್ಲಾಕಬಿಟ್ಟಲ್ಲ. ಇವ್ರು ಸ್ಟೇಷನ್ಗೆ ಹೋಗಿರೋದು ನನಗೆ ಗೊತ್ತೇ ಇಲ್ಲ. ಯಪ್ಪ ಇವ್ರು ಹೇಳ್ದಂಗೆ ನೇರ್ಲೆಣ್ಣ ಪುಟ್ಟೆನ ತೆಗ್ದು ಒಗೆದ್ಬಿಟ್ಟಾರು. ಸೈಡಿಗೆ ಸರ್ಕ ನಿಂತ್ಕೊಂಬತ್ತಾಗ. ಯಪ್ಪ ನಾನು ಪುಟ್ಟಿ ಇಲ್ಲೇ ಇರ್ಲಪ್ಪ. ಫಸ್ಟ್ ಇವ್ರು ಏನು ಜಗಳ ಮಾಡ್ತಾರೆ ನೋಡಮ್ಮ, ಆಮ್ಯಾಗ ಬೇಕಾದ್ರೆ ಪುಟ್ಟಿ ಎತ್ಕೊಂಡು ಹೋಗಮ್ಮ. ಏನೇ ನನ್ ಟೈ ಬಸ್ತೆ ಹಂಗಂತೀಯನೆ ಬೈತೀಯನೆ ನೀನು? ಇವತ್ತು ಜೈಲ್ಗೆ ಹೋಗೋರೆ, ನಾಳೆ ಬೈತೀಯನೆ. ಬಿಡೆ ತೊಡಗಾಲಿ ನೊಯ್ತೈತೆ ಬಿಡೆ, ನೀನೇ ಹಿಂಗೆ ಹಿಡ್ಕೊಂಡು ಜುಟ್ಟು ಎಳಿತೀಯ ಬಿಡೆ. ಏನೇ ಓ ನಿಂಬಾಸು ಕಡೆ, ನಿಂಬಾಸು ತುಕಾಲಿ. ನನ್ನ ಗಂಡಂಗೆ ಬೇಕಾದ್ರೆ ಡಿವೋರ್ಸ್ ಕೊಡ್ತೀನಿ ಹೊರತು ನಾನು ನಮ್ಮ ಬಾಸ್ ಬಿಟ್ಕೊಡಕ್ಕಿಲ್ಲ. ನಮ್ಮ ಬಾಸ್ ಅಂದ್ರೆ ನನ್ನ ಜೀವ ಕಣೆ. ಯಮ್ಮ ನನ್ನ ಕತ್ತು ನೊಯ್ತೈತೆ ಬಿಡೆ. ನೀನ್ ಯಾಕೆ ಹಿಂಗೆ ಜುಟ್ಟು ಹಿಡ್ಕೊಂಡು ಎಳಿತೀಯ ಬಿಡೆ? ಮತ್ತೆ ನಮ್ಮ ಬಸ್ನೇ ತುಕಾಲಿ ಪಕಲಿ ಅಂತೀಯೇನೆ ನಮ್ಮ ಕಿಚ್ಚ ಬಸ್ನ ಅಂತೀಯೇನೆ ನೀನು? ಅಂತೀಯೇನೆ? ಮತ್ತೆ ನೀನು ನಮ್ಮ ಟೈಬಸ್ ಅನ್ಬೋದೇನೆ ನೀನು? ಎದಕ್ಕೆ ಅಂದೆ? ಇದೇನಪ್ಪ ಇದು, ನಾನು ನೇರ್ಲೆಂಡ್ ಮಾರಕ್ಕೆ ಬಂದು ಇಂಥ ಇಕ್ಕಟ್ಟಲ್ಲಿ ಸಿಗಾಕಬಿಟ್ಟೆ. ಒಳ್ಳೆ ನಾಯಿ ಆಡ್ದಂಗೆ ಆಡ್ತಾವ್ರಲ್ಲಪ್ಪ ಇವರಿಬ್ರುವೇ. ಬಾಸಾಗಿರ್ಬೇಕು. ತಪ್ಪು ಮಾಡಿದಾಗ ಎತ್ತೊಡಿಬೇಕು, ಇದು ಬಿಡಬೇಕು, ಆಮ್ಯಾಗ ತಪ್ಪಿಲ್ಲ ಅಂತ ಅಂದಾಗ ಸುಮ್ಮನೆ ಆಗ್ಬೇಕು. ಅದನ್ನ ಬಿಟ್ಟು ಇವ್ರೇನಪ್ಪ ಹಿಂಗೆ ಆಡ್ತಾವ್ರೆ. ನಿಮ್ಮ ಬಾಸಂಗೆ ನಮ್ಮ ಬಾಸ್ ಏನಾರು ತಪ್ಪು ಮಾಡಿದ್ರೆ ನಾನು ಕ್ಷಮೆನ ಕೇಳ್ತಿದ್ದಿಲ್ಲ. ನಾವು ಬೇಕಾರೆ ನಿಮ್ಮ ಬಾಸು ಹೊರಗಡೆ ಬಂದ್ಮ್ಯಾಗ ಇಟ್ಕೊಂಡಿದ್ದೆಲ್ಲನೂ. ಈಗ ಜೈಲಿಗೆ ಹೋಗೋರೆ ತಾನೆ ಈ ಥರದ್ದೆಲ್ಲ ಮಾತಾಡಬಾರ್ದು. ನೀನು ನಮ್ಮ ಬಾಸ್ ಬಗ್ಗೆ ಮಾತಾಡ್ತೇನೆ. ಅವ್ರ ಜೈಲ್ಗೆ ಹೋದ ತಕ್ಷಣ ನಮ್ಮ ಬಾಸ್ ನಾವು ಬಿಟ್ಕೊಡಲ್ಲ ಕಣೆ. ನೀನು ಬಿಟ್ಕೊಟ್ಬಿಡ್ತೇನೆ ನಿಮ್ಮ ಬಾಸ್ ಜೈಲ್ಗೆ ಹೋಗ್ಬಿಟ್ಟಿದ್ರೆ? ಹ್ಞೂ ಕಣೆ ಬಿಟ್ಕೊಡು. ಅಷ್ಟು ಸ್ವಾಭಿಮಾನ ಐತಿ ನಂಗೆ. ನನ್ನ ಗಂಡನೇ ಬಿಟ್ಕೊಡ್ತೀನಿ ನಮ್ಮ ಬಾಸ್ಗೋಸ್ಕರ. ನಮ್ಮ ಬಾಸ್ ತಪ್ಪು ಮಾಡಿದ್ರೆ ಬಿಟ್ಕೊಡಲ್ವಾ? ಎತ್ತ ಕೈನಾ. ಅಯ್ಯೋ ರಂಡೇ, ನನ್ನ ಕಪ್ಪಲ್ ಹೊಡೆದ್ಬಿಟ್ಟಲ್ಲೇ. ನನ್ನ ಗಂಡನೇ ಒಂದಿನ ಹೊಡೆದಿಲ್ಲ, ನೀನ್ ಯಾಕೆ ನಂಗೆ ಹೊಡೆದೆ? ಏನೇ ಮಾತಾಡೋದು ನೀನು? ನಮ್ಮ ಬಾಸು ಅಂತ ತೆಗಿತೇನೆ. ಯಾರೇ ತಪ್ಪು ಮಾಡಿರ್ಲಿ ಕಣೆ, ತಪ್ಕೊಬೇಕು. ಅದನ್ನ ಬಿಟ್ಟು ನನ್ಗೆ ಹೊಡಿಯಕ್ಕೆ ಬತ್ತೀಯ? ಅಯ್ಯೋ ತೊಡಗಾಲಿ ಬಿಡೆ, ನೀನೇನು ಹಿಂಗೆ ಹೊಡಿತಿದ್ಯಾ ಬಿಡೆ. ನಾನೇನೇ ಮಾಡಿದೆ ನಿಂಗೆ? ಬಾಸು ಅನ್ಕೊಂಡು ನೀನೇ ಹೊಡಿತಿದ್ಯಲ್ಲೇ. ಅವಳಂದಿದ್ಕಲ್ವೇನೆ ಅಂದಿದ್ದು, ನೀನು ಯಾಕೆ ನನ್ಗೆ ಹೊಡಿತಿದ್ಯಾ? ನೋಡು, ನನ್ನ ಬಾಸ್ ಬಗ್ಗೆ ಮಾತಾಡಿ ಅಂದ್ರೆ ನೋಡು ನಿನ್ನ ಕಾಣಿಸ್ಬಿಡ್ತೀನಿ ಹಬ್ಬನ. ಬೇಕಾದ್ರೆ ನಂಗೆ ಅಣ್ಣಂಗೆ ಡಿವೋರ್ಸ್ ಕೊಡ್ತೀನಿ. ನಾನು ನಮ್ಮ ಬಾಸ್ ಬಿಟ್ಕೊಡಕ್ಕಿಲ್ಲ. ಎಲ್ಲ ಬೊಡ್ಡತ್ತದೆ. ತಪ್ಪು ಮಾಡ್ರವ್ರಿಗೆ ಸಪೋರ್ಟ್ ಹೋಗೋ ನಿಮಗೆ ಇಷ್ಟು ದರ್ಪದವ್ರ ಚನೆ ಎಲ್ಲ ಐತಿ, ನನಗಿಲ್ವಾ? ಇರೇ ಐತೆ ನಿನಗೆ ಲಕ್ಷ್ಮಿ. ನೀನು ಇವತ್ತು ನಿಮ್ಮ ಡಿ ಬಾಸ್ ಬಿಟ್ಬಿಡ್ಬೇಕು. ಹಂಗೆ ಮಾಡ್ತಾನೆ ಇರ ನೀನು. ಅಯ್ಯೋ ನಾಯಿ ಮುಂಡೆ ಎಲಪರ್ ಮುಂಡೆ, ಬಿಡೆ ನನ್ನ ಮೇಲೆ ಹಿಂಗೆ ಅದಿಕೊಂಬಿಟ್ಟೆ ಬಿಡೆ. ಅಯ್ಯೋ ಮೆಂಟ್ರು ಕೊಡ್ತಾಳೆ, ಸೊಳೆ ಮುಂಡೆ, ನೀನೇನೆ ಹಿಂಗೆ ಓದ್ಬಿಟ್ಟೆ ನನಗೆ. ಅಯ್ಯೋ ನನ್ನ ಕಣ್ಣು ಹೋಯ್ತಲ್ಲಪ್ಪ. ಮತ್ತೆ ನಮ್ಮ ಬಾಸ್ ಬಗ್ಗೆ ಮಾತಾಡ್ತೇನೆ, ನಮ್ಮ ಕಿಚ್ಚ ಬಾಸ್ ಬಗ್ಗೆ ಮಾತಾಡ್ತೇನೆ ನೀನು. ಬತ್ತೇನೆ ನೇರ್ಲೆಂಟ್ ತಗೋಳತ್ನಾಗ ನೇರ್ಲೆಂಟ್ ತಗೋಬೇಕು. ಅದನ್ನ ಬಿಟ್ಟು ಅವಳು ಹೇಳಿದ್ಲು ಅಂತೇಳಿ ಬತ್ತೇನೆ. ನೋಡು ಸಣ್ಣ ಕಳೆ ಅಂತ ಬತ್ತೇನೆ. ನನ್ನ ಜೊತೆ ಜಗಳಕ್ಕೆ ಬತ್ತೇನೆ. ನೇರ್ಲೆಣ್ಣ ನೀನು ತಗೋಬೇಕಿತ್ತು ಕಣೆ. ಅವಳೇನೋ ಅಂದ್ಲು ಅಂತೇಳಿ ಇವ್ರ ಬಾಸು ಜೈಲ್ಗೆ ಹೋಗೋಣ ಹಂಗೆ ಅಂತೀನಿ. ಮಾತಾಡ್ತೇನೆ. ನಾನು ನನ್ನ ಗಂಡಂಗೆ ಬೇಕಾದ್ರೆ ಡಿವೋರ್ಸ್ ಕೊಡ್ತೇನೆ, ಆದರೆ ನಮ್ಮ ಬಾಸ್ ಮಾತ್ರ ನಾ ಬಿಟ್ಕೊಡಕ್ಕಿಲ್ಲ. ಅಣ್ಣ ಇವರು ನಿಮ್ಮೆಂತೀರಾ ನೋಡ್ರಣ ಹೆಂಗಾಡ್ತಾರೆ ಇವಳು ಹುಚ್ಚು ಬಂದ್ರಂಗೆ. ನೋಡ್ದ ಈ ಬೊಡ್ಡಿಯ ನನ್ನ ಮಿಸ್ ಮಾಡ್ಕೊಂತಿರ್ತಾಳ ಅಂತ ಬಂದ್ರ
ನೋಡ್ದ ನನ್ನ ನೆನಪಾಗ್ತಿಲ್ಲೇನ ಇವಳಿಗೆ ಯಾವ್ದೋ ಬಾಸು ಪಾಸು ಅನ್ಕೊಂಡು ಗುತ್ಕೊಂಡು ನಿಂತವಲ್ಲ ಇವರು ಈ ಲೌಡಿ ಮುಂಡೆಗೆ ಐತಿರು. ರೆಡ್ಡಿ ನಿನ್ನೆಂಟ್ರದ್ದು ಅಷ್ಟೇ ಅಲ್ಲ ಕಲೋ ನನ್ನೆಂಟ್ರದ್ದು ನೋಡ್ಲಿ ಹೆಂಗಾಗೈತಿ ಎಂತ ಪರಿಸ್ಥಿತಿ ಬಂದೈತಿ ಹೆಂಗ್ ಆಡ್ತಾವಳೆ ಊರ್ ಮಂದಿ ಹತ್ರ ಎಲ್ಲ ನಾವು ಮಾತು ಕೇಳೋಂಗೈತಲ್ಲ ಈ ಮುಂಡರ್ನ ಬಿಡ್ಬೇಕಾ ನಾವು. ನೀನ್ ನಮ್ ಡಿ ಬಸ್ ಬಗ್ಗೆ ಮಾತಾಡಕ್ ಬರ್ಬೇಡ. ನಾನ್ ನನ್ ಗಂಡಂಗ ನನ್ ಮಕ್ಳನ್ನೇ ಬಿಟ್ಟಿರ್ತೇನೆ ಹೊರತು ನಾನ್ ಡಿ ಬಸ್ ಬಿಟ್ಕೊಡಲ್ಲ ಅಂದ್ರೆ ಬಿಟ್ಕೊಡಲ್ಲ. ಅಲ್ಲ ಕಣಣ್ಣ ನಿನ್ನೆಂಟ್ರು ನಿಮ್ಮ ಹೆಂಡ್ತಿರು ಎಂತ ಬುದ್ಧಿ ಕಲ್ತಾವ್ ನೋಡ್ರಿ. ಬೇಕಾರೆ ಅವ್ರು ಬಾಸ್ ಬಿಟ್ಕೊಡಲ್ವಂತೆ ನಿಮ್ ಬಿಟ್ಕೊಡ್ತಾರಂತೆ. ಅಯ್ಯೋ ನೀವು ಮದುವೆ ಆಗೋ ಏನು ಪ್ರಯೋಜನ ಆಯಿತು? ಮಲ್ಕೊಂಡಿನಿ ಅಂದ್ಬಿಟ್ಟು ನನ್ನ ಮ್ಯಾಗ ಬಿದ್ದು ನಾಟಕ ಮಾಡ್ಬೇಡ. ತೋರ್ಸೆ ನಿನ್ ದರ್ಪನ ಎದಳೆ ಮೇಕೆ ನೋಡ್ತೀನಿ, ಎದಳೆ ಮೇಕೆ ನಿನ್ ದರ್ಪ ತೋರ್ಸೆ. ಯಪ್ಪ ನನ್ನ ಗಂಡ ಬಂದವನ. ಅಯ್ಯೋ ಈ ಲಕ್ಷ್ಮಿಗೆ ಅದೇ ಥರ ಮಾಡ್ಬೇಕು, ನಾನು ಬಚಾವ್ ಹೋಗ್ಬಿಡ್ಬೇಕು. ಏನೇ ಆ ಕಡೆ ತಿರ್ಕಂಗ್ ಗೊಣ ಅಂತಿದಿ. ನಾನ್ ನಮ್ ಬಾಸ್ ಬಿಟ್ಕೊಡಕ್ಕಿಲ್ಲ ಕಣೆ. ಬೇಕಾದ್ರೆ ನಂಗೆ ಗಂಡಂಗ್ ಡಿವೋರ್ಸ್ ಕೊಡ್ತೀನಿ, ನನ್ನ ಮಕ್ಳನ್ನ ಬಿಟ್ಕೊಡ್ತೀನಿ. ಆದ್ರೆ ನಾನ್ ಮಾತ್ರ ನನ್ ಡಿ ಬಸ್ ಬಿಟ್ಕೊಡಲ್ಲ ಕಣೆ. ಏನ್ ಹೇಳು ಬಿಟ್ಕೊಡಲ್ಲ. ನೀನ್ ಬಿಟ್ಕೊಡಕ್ ರೆಡಿ ಇದೆಯೇನೆ? ನಾನು ಯಾಕೆ ನಿನ್ನ ಥರ ಬಿಟ್ಕೊಡ್ಲಿ? ನಂಗೇನು ಗಂಡ ಹೆಂಡತಿ ಮಕ್ಳು ಬೇಡವಾ? ನನಗೆ ಇಬ್ಬರು ಹೆಣ್ಮಕ್ಳು ಒಬ್ಬ ಮಗ ಅವನೇ ಕಣ. ನಮಗೂ ನಮ್ಮ ಜೀವನ ಐತಿ. ನಾನು ಯಾಕೆ ನಿನ್ನನ್ನು ಬಿಟ್ಕೊಡ್ಲಿ? ನಾನು ಯಾಕೆ ನನ್ನ ಮಕ್ಳನ್ನ ಬಿಟ್ಕೊಡ್ಲಿ, ನನ್ನ ಗಂಡನ ಬಿಟ್ಕೊಡ್ಲಿ? ನೀನು ಬಿಟ್ಕೊಡೆ ಬೇಕಾರೆ ನನ್ಗೆ ಯಾಕಂತಿ? ಗಂಡ ಮಕ್ಳು ಎಲ್ಲ ಯಾಕೆ ಬೇಕು? ನಮ್ ಬಾಸ್ ಇರ್ಬೇಕಾರೆ ಬಾಸ್ನ ನೆನಿಯೇ ಗಂಡ ಮಕ್ಳನ್ನ ಬಿಟ್ಬಿಡ್ಬೇಕು ಕಣೆ. ನನ್ಗ್ ಧೈರ್ಯ ಐತಿ, ನಿನಗ್ ಧೈರ್ಯ ಆಯ್ತಾ? ನಿನ್ನ ಥರ ನಂಗೆ ಧೈರ್ಯ ಇಲ್ಲಮ್ಮ. ನೀನು ಧೈರ್ಯದಳು ತಾನೆ, ನೀನು ಧೈರ್ಯವಂತೆಯಾಗೇ ಇರು. ನನಗಂತೂ ಹತ್ತು ಥರ ಧೈರ್ಯ ಇಲ್ಲ. ನೀನು ನಿಮ್ಮ ಬಾಸ್ನ ಇಟ್ಕೊಂಡೆ ಕುಂದ್ರು, ನಾನು ನನ್ನ ಗಂಡ ಮಕ್ಳನ್ನ ಇಟ್ಕೊಂಡು ಕುಂದಿರ್ತೀನಿ. ಯಾಕಂದ್ರೆ ಇಟ್ಟಾಕೋರು ನನ್ನ ಗಂಡ ಮಕ್ಳಪ್ಪ. ನನಗೆ ನಿನ್ನಂಗ ನಿಮ್ಮ ಬಾಸ್ ಹಾಕಲ್ಲ. ಯಪ್ಪ ಇವಮ್ಮ ಏನು ಈಗಲೇ ಉಲ್ಟಾ ಹೊಡಿತಾವಳೆ? ಅಷ್ಟೊತ್ತಿಂದ ಈ ಅಮ್ಮನು ಪೈಪಟ್ಟಿ ಕೊಡ್ತಿಲ್ಲ ಕಣೋ. ನಾನುವೇ ನಮ್ಮ ಬಾಸ್ನ ಬಿಟ್ಕೊಡೋದಿಲ್ಲ ಬಿಡೋದಿಲ್ಲ ಹಂಗೆ ಹಿಂಗೆ ಅಂತೇಳಿ ನಾನು ಬೇಕಾದ್ರೆ ನನ್ನ ಹೆಂಡ್ರು ಮಕ್ಳನ್ನ ನನ್ನ ಗಂಡಿನ ಮಕ್ಳನ್ನ ಬಿಟ್ಕೊಡ್ತೀನಿ. ನಮ್ಮ ಬಾಸ್ ಬಿಟ್ಕೊಡಲ್ಲ ಕಿಚ್ಚ ಬಾಸ್ನ ಅಂತಿದ್ಲು. ಬಾಸು ಗೌರವ ಆಗಿರಬೇಕು, ಹೀರೋ ಆಗಿರಬೇಕು. ಅದನ್ನ ಬಿಟ್ಟು ಈ ಅಮ್ಮ ಏನು ಹಿಂಗೆ ಉಲ್ಟಾ ಹೊಡಿತಾಳೆ? ನಿಮ್ಮ ನೋಡ್ರಂಗೋಳೆ ಕಣೋ, ಅದಕ್ಕೆ ಉಲ್ಟಾ ಹೊಡಿತಾಳೆ ಇವಮ್ಮ. ನಾನು ಎಲ್ಲ ಮಾತು ಕೇಳಿಸ್ಕೊಂಡಿರಿ ಇರಮ್ಮ ಐತಿ ಅವಳಿಗೆ. ಹೋಗಿ ನಡಕೈದಾಗ್ತೇನೆ ಇರು. ಯಪ್ಪ ನೀನ್ ಯಾಕಯ್ಯ ನನ್ಗೊದ್ದೆ? ಅವಳಿಗೆ ಗಂಡ ಮಕ್ಳು ಬಿಡ್ತೀನಿ ಅಂದಿದ್ದು ನೀನ್ ಯಾಕಯ್ಯ ನನ್ಗೊದ್ದೆ? ಸುಮ್ ಕುತ್ಕೊಳಮ್ಮ, ಇಬ್ರು ನಾಟಕದವ್ರೆ ಅಂತ ಗೊತ್ತೈತಿ. ನೀನು ನಂಗೆ ಗಂಡ ಮಕ್ಳು ಬಿಡ್ತೀನಿ ಅನ್ನಕ, ಆಯಮ್ಮನ ನಿನ್ ಗಂಡ ಮಕ್ಳು ಬಿಡ್ತೀನಿ ಅನ್ನಕ. ಒಟ್ಟಿಗೆ ನನ್ನ ತಿನ್ನಲ್ಲ, ಬೇರೆ ಏನಾರು ತಿಂತೀರೇನ? ಗಂಡಂಗಿಂತ ಯಾವನ ನಿಮ್ಗೆ ಬಾಸ್ಗಳು ಹೆಚ್ಚಾಗ್ಬಿಟ್ರ ನಿಮ್ಗ? ಹೇಳ್ರೆ ಬರ್ರಿ ಇವತ್ತು ನೀವು ಮನೆಗೆ ಇಟ್ಟು ಬಟ್ಟೆ ಹಾಕು ಅಂತ ಬರ್ರಿ. ಅವಾಗ ಕಾಲ್ ಮರಿ ತಕೊಂಡ್ಬಿಡ್ತೀವಿ ಬರ್ರಿ, ನಿಮ್ಗೆ ಐತಿ. ಓಹೋ ಅವಳು ಹೇಳದ್ಲಂತೆ. ಅವಳು ನಿಂತ್ಕೊಂಡು ಕೇಳಿಸ್ಕೊಂಡೆ ಬಂದಿರೋದು ಕುಂತ್ಕಳೆ. ನೀನು ಒಂದಿ ಯಾಕಣ ನಾನು ನಮ್ಮ ಕಿಚ್ಚ ಬಸ್ ಬಿಟ್ಕೊಡಲ್ಲ ಬಡಲ್ಲ ಅಂತೇಳಿ ನೀನು ಗಂಡ ಮಕ್ಳನ್ನ ಬಿಡ್ತಿ ಅಂತೆ ಬಾಸ್ಗಳು ಬಿಟ್ಕೊಡಲ್ವಾ? ಏನೇ ಕಲ್ತಿರೋದು ನೀವು? ಏನಾರ ಕಲ್ತಿರೋದು? ಮನೆ ಹೆಣ್ಮಕ್ಳಾಗಿ ಇಟ್ಕೊಂಡು ಏನಾರ ಕಲಿಯೋದು ನೀವು? ಅಯ್ಯೋ ನಾವೇನೋ ಮಾತು ಕೇಳ್ತೀವಿ ಕಣಯ್ಯ, ನೀನೇನೆ ಹೆಂಗ್ ಗೊತ್ಬಿಟ್ರಿ? ನಾನು ಅವಳೇನೋ ಅಂತಿದ್ಲಲ್ಲ ಅಂತೇಳಿ ಎರಡು ಮಾತು ಅಂದಿನಿ, ಅದಕ್ಕೆ ಹಿಂಗೆ ಒದಿಯೋದು. ಏನು ಬಿಲ್ಡರ್ದೆಲ್ಲ ಮಾತಾಡ್ತಿ? ರೆಡ್ಡಿ ಏನು ಹೇಳು? ರೆಡ್ಡಿ ನಿನ್ನೇನು ಮಾಡ್ಬಿಡ್ತೀನಿ ಹೇಳು? ಬೊಡ್ಡಿ ಮಾಡ್ಬಿಡ್ತೀನಿ. ಸುಮ್ಮನೆ ಕುಂತ್ಕೊಬೇಕು, ಮಾತಾಡಬಾರ್ದು. ಏನರ ಮಾತಾಡೋದು ನೀವು? ನಮ್ಮ ಗೆಳ್ತನ ನಿಮ್ಮಲ್ಲಿ ಇರಲಿ ಅಂತೇಳಿ ಒಂದೇ ಊರ್ಗ ಕರ್ಕೊಂಬಂದ್ಬಿಟ್ರೆ ನೀವು ನಾಟಕ ಮಾಡ್ಕೊಂಡು ಎಂಥದೇ ಮಾಡೋದು ನೀವು? ಅವಾಗೆಲ್ಲ ಅಯ್ಯೋ ನಾವು ಹಂಗೆ ಹಿಂಗೆ ನಂಗೆ ಗಂಡಿರೇ ಹೆಚ್ಚು ಅಂತೀರಿ. ಇವಾಗ ನೋಡಿದ್ರೆ ಅದು ಯಾವನೋ ಜೈಲ್ಗೋಗಿರೋನು ಹೆಚ್ಚು ಇಲ್ಗೋಗಿರೋನು ಹೆಚ್ಚು ಅಂತ ನಾಟಕ ಮಾಡ್ತೀರೇನ್ರಿ? ಆಡ್ತೀರೇನ್ರಿ ಇನ್ನೊಂದ್ಸರಿ? ನಾವೇನು ಅಂದಿಲ್ಲಕ್ಕಪ್ಪ, ನಿಂಗೆಲ್ಲ ಕಿವಿ ಕೆಲಸಲ್ಲ ಅನ್ಸುತ್ತೆ, ಕಿವಿಡ್ದಲ್ಲ ಅನ್ಸುತ್ತೆ ನೀನಿಯೇ. ಇನ್ನೊಂದು ಹೆಚ್ಚಿಗೆ ಮಾತಾಡಿ ಅಂದ್ರೆ ನೋಡು ನಡ ಬಿಚ್ಚಾಕ್ಬಿಡ್ತೀನಿ. ಈಗ ಬಿದ್ದಿರೋದಲ್ಲ ಇನ್ನೂ ನಡ ಕಳ್ಕೊಂಬೇಕು, ಹಂಗೆ ಓದಿಸ್ಕಂತಿ. ಬಾರ್ಲಾ ಚಿಕ್ಕಣ ಚೂರು ಚಿಕ್ಕಣ ಬಾ, ನಾವು ಒಟ್ಟಿಗೊಮ್ಮ. ಇವ್ರು ಲೌಡಿರು ಮನೆಗೆ ಬರಲಿ, ಮನೆ ಬಾಗ್ಲತ್ರ ಕಾಲ್ ಮರಿ ತಗೊಬಿಡಿ ಬಾ. ಬಾ ಅಣ್ಣಯ್ಯ ಬಾ ಓಮ. ಇವ್ರಿಗೆ ಅವಾಗ ತಾನೇ ಇರೋದು ಬಾ. ನಂದು ನಿಂತ ಅದೇ ಎದುರುಗಡೆ ಮನೇನೇ ಐತಿ. ಬಾಗ್ಲು ಚಿಲ್ಕ ಹಾಕಿ ನನ್ನ ಮಕ್ಳನ್ನ ನಾವು ನೋಡ್ಕಮ್ಮ, ಇವ್ರು ಬರ್ಲಿ ಬಿಟ್ಟಿರು ಬಾ. ಅಯ್ಯೋ ಈಗ ಅನಿಸ್ತೈತಿ ಯಾವ ಬಾಸು ಬೇಡ ಯಾನು ಬೇಡ ಅಂತೇಳಿ ನನ್ನ ಗಂಡ ನನ್ನ ಬಿಟ್ಟ. ಈಗ ಮನೆ ಒಳಗೆ ಹೆಂಗ ಹೋಗೋದು ನಾನು? ಯಾರ್ಯಾದ್ರೂ ಅಷ್ಟೇ ನಮ್ಮ ಥರ ಯಾರು ಮಾಡ್ಕೊಂಬಿಡಿ. ನಮ್ಮ ಬಾಸ್ ಹೆಚ್ಚು ಅಂತೇಳಿ ಇರೋ ಜೀವನ ಕಳ್ಕೊಂಬಿಡ್ರಿ. ಇವ್ರ ಗಂಡಿರು ಸರಿಯಾಗಿ ಬುದ್ಧಿ ಕಲ್ಸೋಗಾರೆ. ಇನ್ನೊಂದ್ಸರಿ ಯಾವ ಬಾಸು ಅನ್ನೋದಿಲ್ಲ, ಹಿಂಗೆ ಕಲಿಬೇಕು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.